पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते। ओम शांति शांति शांति। ಕಾಯದೊಳಗುರುಲಿಂಗ ಜಂಗಮ ದಾಯತ್ವ ನರಿಯಲ್ಕಿಶ್ವರ ಭೂಪಾಯದಿಂದಿರಿಟ್ಟು ಬಾಹ್ಯ ಸ್ಥಳಕ್ಕೆ ಕುರುಹಾಗಿ ದಾಯದೋರೆ ಸಮಸ್ತ ಭಕ್ತ ನಿಕಾಯವನ್ನು ಪಾವನವ ಮಾಡಿದ ರಾಯಪೂರ್ವಾಚಾರ್ಯ ಸಂಗನ ಬಸವ ಶರಣಾರ್ಥಿ ವಿಶ್ವಜ್ಯೋತಿ ಮಹಾಮಾನವತಾವಾದಿ ವಿಶ್ವಗುರು ಮಹಾತ್ಮ ಬಸವೇಶ್ವರರ ಶ್ರೀಚರಣಕ್ಕೆ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ ವಿಶ್ವದ ಸರ್ವ ಸಂತರನ್ನು ಸ್ಮರಿಸಿ ಲಾದಾ ಗ್ರಾಮದಲ್ಲಿ ನಿಮ್ಮೆಲ್ಲರ ಆರಾಧ್ಯ ದೇವರಾಗಿರುವಂತಹ ಲಾದಾದ ಶ್ರೀ ಸೋಮೇಶ್ವರ ಶರಣರನ್ನು ಸ್ಮರಿಸಿ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ ಇಲ್ಲಿ ನಡೆದಿರುವಂತಹ ಎಲ್ಲ ಕಾರ್ಯಕ್ರಮಕ್ಕೆ ಬೆನ್ನೆಲುಬಾಗಿ ನಿಮಗೆ ಮಾರ್ಗದರ್ಶಕರಾಗಿ ಸದಾಕಾಲ ಲದ್ದಿ ಗ್ರಾಮದ ಮೇಲೆ ಆಶೀರ್ವಾದವನ್ನು ಮಾಡುವಂಥ ಪೂಜ್ಯರು ಯಾರಾದರಿದ್ದರೆ ಅವರು ಹುಣಸೂರ ಶಿವಾನಂದ ಮಹಾಸ್ವಾಮೀಜರು ಎನ್ನುವಂಥ ಮಾತನ್ನು ಬಹಳ ಪ್ರೀತಿಯಿಂದ ಆತ್ಮೀಯತೆಯಿಂದ ಈ ಸಂದರ್ಭದಲ್ಲಿ ಹೇಳಿ ಇವತ್ತಿನ ಕಾರ್ಯಕ್ರಮಕ್ಕೆ ಪೂಜ್ಯ ಸಾಯಗಾಂವ್ ಶ್ರೀಗಳವರಿಗೆ ವಂದಿಸಿ, ಸುಲೇಪೇಟ್ ಶ್ರೀಗಳವರಿಗೆ ವಂದಿಸಿ, ತಿಂಥಣಿ ಶ್ರೀಗಳವರಿಗೆ ವಂದಿಸಿ, ಶ್ರೀ ಚಂದ್ರಕಾಂತ್ ಅವರೇ, ಶ್ರೀ ರವಿ ಪಾಟೀಲ್ರವರೇ ಯಾವತ್ತೂ ಈ ಪವಿತ್ರ ಸಂದರ್ಭದಲ್ಲಿ ತನು ಮನ ಧನದಿಂದ ಸೇವೆಯನ್ನು ಸಲ್ಲಿಸಿರುವಂತಹ ಎಲ್ಲ ಅನುಭಾವಿ ಸದ್ಭಕ್ತಾದಿಗಳೇ, ಮಾತೆಯರೇ, ನಿಮ್ಮೆಲ್ಲರ ಹೃದಯ ಮಂದಿರದಲ್ಲಿರುವಂತಹ ಪರಮಾತ್ಮನ ಶ್ರೀಚರಣಕ್ಕೆ ಶರಣಾರ್ಥಿಗಳು. ಅನುಭಾವಿಗಳು ಸುಂದರವಾದಂತಹ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಅವರವರ ಭಕ್ತಿಗೆ ಅವರವರ ಭಾವಕ್ಕೆ ಅವರವರ ತೆರನಾಗಿ ಇರುತಿಹನು ಶಿವಯೋಗಿ. ಹರಿಯ ಭಕ್ತರಿಗೆ ಹರಿಹರನ ಭಕ್ತರಿಗೆ ಹರ ನರರೇನು ಭಾವಿಸುವರು ಅದರಂತೆ ತೋರುವನು. ಈ ವಚನದ ಅರ್ಥವನ್ನು ನಾವು ಎಲ್ಲಿ ಕಾಣ್ತಾ ಇದ್ದೀವಿ ಅಂದ್ರೆ ಲಾದಾ ಗ್ರಾಮದಲ್ಲಿ, ಲದ್ದಿ ಗ್ರಾಮದಲ್ಲಿ ಹರಿಭಕ್ತರು ಮತ್ತು ಹರನ ಭಕ್ತರು ಕೂಡಿಕೊಂಡು ಕಾರ್ಯಕ್ರಮ ಮಾಡ್ತಕ್ಕಂಥ ಯಾವುದಾದ್ರೂ ಊರಿದ್ರೆ ಅದು ಲಾದಾ ಗ್ರಾಮ ಎನ್ನುವಂಥ ಮಾತನ್ನು ಪ್ರೀತಿಯಲ್ಲಿ ಹೇಳ್ತಾರೆ. ಇಲ್ಲಿ ಪಂಡರಪುರದ ವಿಠ್ಠಲ ರುಕ್ಮಿಣಿಯವರ ದೇವಾಲಯ ಇದೆ. ಭವ್ಯವಾಗಿರುವಂತಹ ವಿಠ್ಠಲನ ಮೂರ್ತಿಯನ್ನು ಹಾಕಿದ್ದೀರಿ. ಪರಮಾತ್ಮ ದೇವರೊಬ್ಬ, ನಾಮ ಹಲವು, ಸಬ್ಕಾ ಮಾಲಿಕ್ ಏಕ್. ಪರಮಾತ್ಮನ ದಿವ್ಯ ಶಕ್ತಿ ಒಂದೇ. ಆ ದಿವ್ಯ ಶಕ್ತಿಯನ್ನು ಅನೇಕ ರೂಪದಲ್ಲಿ ನಾವು ಪೂಜೆ ಮಾಡ್ತೀವಿ. ಹ್ಯಾಂಗ್ರಿ ಅಂತ ಕೇಳಿದ್ರೆ ಕನ್ನಡದ ಕವಿಗಳು ಭಾಳ ಚಂದ ಹೇಳ್ತಾ ಇದ್ದಾರೆ. ಹೆಣೆದ ಹೂಗಳು ಹಲವಾದರೂ ಹಾರ ಒಂದೇ, ಪೋಣಿಸಿದ ಮಣಿಗಳು ನೂರಾದರೂ ದಾರ ಒಂದೇ, ಕಡಲಿನ ಹೆಸರೇನೇ ಇರಲಿ ಕ್ಷಾರ ಒಂದೇ, ಹಾಲು ಕರೆದ ಹಸುಗಳ ಬಣ್ಣ ನೂರಾದರೂ ಕ್ಷೀರ ಒಂದೇ, ಹೊತ್ತುದು ಹೊನ್ನಾಗಲಿ ಮಣ್ಣಾಗಲಿ ಭಾರ ಒಂದೇ. ಸ್ವತಂತ್ರ ಧೀರ ಸಿದ್ದೇಶ್ವರ, ನಿನ್ನನ್ನು ಪ್ರಾರ್ಥಿಸುವ, ಪೂಜಿಸುವ, ಯಜಿಸುವ, ಭಜಿಸುವ ರೀತಿ ನೂರಾದರೂ ಉದ್ಧಾರ ಒಂದೇ. ಈಗ ಲಾದಾ ಗ್ರಾಮದಲ್ಲಿ ಹಿಂದೂಗಳ ಮನೆಯಾಗ ಹೋದಾಗ ಒಂದು ಕರಿ ಆಕಳಿರ್ತದೆ, ಇಸ್ಲಾಂ ಧರ್ಮದವರ ಮನೆಯಲ್ಲಿ ಹೋದಾಗ ಬಿಳಿ ಆಕಳಿರ್ತದೆ, ದಲಿತರ ಮನೆಗೆ ಹೋದಾಗ ಹಂಡಬಂಡ ಆಕಳಿರ್ತದೆ. ಆಕಳಗಳ ಬಣ್ಣ ಬೇರೆ ಬೇರೆ ಇದ್ರೂ ಬೆಳಗಿನ ಜಾವದಲ್ಲಿ ಆ ಆಕಳಗಳ ಹಾಲು ಹಿಂಡಿದಾಗ ಆಕಳ ಹಾಲಿನ ಬಣ್ಣ ಬೆಳ್ಳಗೆ ಇರ್ತದೆ. ಆ ದಿಸೆಯಲ್ಲಿ ನೀವು ಹರಿ ಅಂತ ಪೂಜೆ ಮಾಡಿರಿ, ಹರ ಅಂತ ಪೂಜೆ ಮಾಡಿರಿ, ಶಿವ ಅಂತ ಪೂಜೆ ಮಾಡಿರಿ, ಬಸವ ಅಂತ ಪೂಜೆ ಮಾಡಿರಿ, ರೇಣುಕಾಚಾರ್ಯ ಅಂತ ಪೂಜೆ ಮಾಡಿರಿ, ಗಣಪತಿ ಅಂತ ಪೂಜೆ ಮಾಡಿರಿ. ಯಾವುದೇ ರೂಪದಲ್ಲಿ ನಾವು ಪೂಜೆ ಮಾಡಿದ್ರು ಕೂಡ ಪರಮಾತ್ಮನ ಸಂಪೂರ್ಣವಾಗಿರ್ತಕ್ಕಂಥ ಆಶೀರ್ವಾದ ಲಾದಾ ಗ್ರಾಮದ ಮೇಲೆ ಇದೆ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ. ಈಗ ಲದ್ದಿ ಸೋಮೇಶ್ವರರು ಮಹಾನ್ 12ನೇ ಶತಮಾನದಲ್ಲಿ ಬಾಳಿ ಬೆಳಗ್ಗೆ ಹೋಗಿರ್ತಕ್ಕಂಥ ಮಹಾನ್ ಶರಣರು. ಶರಣ ಅಂತ ಕರೀತಾರೆ. ಇದರ ಅರ್ಥ ಏನು? ಕೇವಲ ವೇಷಭೂಷಣಗಳನ್ನು ಹಾಕಿದಾಗ, ವಿಭೂತಿ ಧಾರಣೆ ಮಾಡಿದಾಗ ಆತ ಶರಣನಾಗುವುದಿಲ್ಲ. ನಿಜವಾದ ಶರಣ ಅಂತ ಯಾರಿಗೆ ಕರಿಬೇಕಂದ್ರೆ, ಶರ ಅಂದ್ರೆ ಬಾಣ, ನ ಅಂದ್ರೆ ತಾಕದೇರು. ಯಾರಿಗೆ ವಿಷಯ ವಾಸನೆ ಅಂತಕ್ಕಂಥ ಅಹಂಕಾರ ಎನ್ನುವಂಥ ಬಾಣ ಯಾರಿಗೆ ತಾಕುವುದಿಲ್ಲ ಅವರೇ ನಿಜವಾದ ಶರಣ, ಅವರೇ ಲದ್ದಿ ಸೋಮಣ್ಣನವರು ಎನ್ನುವಂಥ ಮಾತನ್ನು ಹೇಳ್ತಾರೆ. ಅಂತಹ ಮಹಾತ್ಮರ ಕಳಸಾರೋಹಣವನ್ನು ಮಾಡಿ ಮ್ಯಾಗ ಕಳಸ ಇರಿಸಿ. ಯಾಕೆ ಕಳಸ ಇರಿಸ್ತಾರ? ಯಾವುದರ ಸಂಕೇತಿಕವಾಗಿ ಕಳಸ ಇರಿಸ್ತಾ ಇದ್ದಾರೆ ಅಂದ್ರೆ ಕಳಸ ಒಂದೇ ಇರ್ತದೆ. ಬಹಳ ಕಳಸ ತೆಳಗಿದ್ರು ಮೇಲಿರ್ತಕ್ಕಂಥ ಕಳಸ ಒಂದೇ. ಇವತ್ತು ಲಾದಾ ಗ್ರಾಮದಲ್ಲಿ ಲದ್ದಿ ಸೋಮೇಶ್ವರರ ಕಳಸಾರೋಹಣ ಆಗಿದೆ ಅಂದ ಮೇಲೆ ನೀವೆಲ್ಲ ಗ್ರಾಮದವರು, ಎಲ್ಲ ಮತ ಬಾಂಧವರು, ಶ್ರೀಮಂತರು, ಬಡವರು
ಯಾವುದೇ ಜಾತಿ ಮತ ಪಂಥ ವರ್ಗ ವರ್ಣ ಎನ್ನದೆ ನಾವೆಲ್ಲರೂ ಏಕಚಿತ್ತದಿಂದ ಸೋಮೇಶ್ವರನ ಮಕ್ಕಳಾಗಿ ಬಾಳ್ತೀವಿ ಅನ್ನುವಂಥ ಭಾವನೆಯಿಂದ ಕೆಲಸ ಮಾಡ್ತಾರೆ. ಕೊನೆಯದಾಗಿ ಒಂದು ಮಾತನ್ನು ಹೇಳ್ತಾ ಇದ್ದೀನಿ. ಯಾಕಂದ್ರೆ ನಿಜವಾಗಿ ಪರಮಾತ್ಮನ ಕೃಪೆ, ಆತನ ಆಶೀರ್ವಾದ, ಶ್ರೀಹರಿಯ ಆಶೀರ್ವಾದ, ವಿಠ್ಠಲ ರುಕ್ಮಿಣಿಯ ಆಶೀರ್ವಾದ, ಪಾಂಡುರಂಗನ ಆಶೀರ್ವಾದ ಯಾರಿಗೆ ಆಗ್ತಾ ಇದೆ ಅಂತಂದ್ರೆ, ಭಗವದ್ಗೀತೆಯಲ್ಲಿ ಒಂದು ಸುಂದರವಾದಂಥ ಮಾತು ಬರ್ತಾ ಇದೆ. ಮಯ್ಯಾವೇಶ್ಯ ಮನೋಯೇಮಾಂ ನಿತ್ಯಯುಕ್ತ ಉಪಾಸತೆ ಶ್ರದ್ಧೆಯ ಪದಯೋಪೇತಾಸ್ತೆ ಮೇಯುಕ್ತ ತಮಾ ಮತಃ ಮೇಯುಕ್ತ ತಮಾ ಮತಃ. ಈ ಶ್ಲೋಕದ ಅರ್ಥ ಏನಂದ್ರೆ, ಪರಮಾತ್ಮನಿಗ ದೇವರಿಗ 100 ಟೆಂಗ್ಗಳನ್ನು ಹೊಡೆದ್ರೆ ಆಶೀರ್ವಾದ ಆಗೋದಿಲ್ಲ. 1,00,000 ರೂಪಾಯಿ ಕಾಣಿಕೆಯಲ್ಲಿಟ್ಟಾಗ ಆಶೀರ್ವಾದ ಆಗೋದಿಲ್ಲ. ಅವನ ಹೆಸರಿನ ಮೇಲೆ ಕೇವಲ ಸಾಂಕೇತಿಕವಾಗಿ ಮನಸ್ಸೆಲ್ಲ ಇಟ್ಟು ಜಪ ಮಾಡಿದ್ರೆ ಆತನ ಆಶೀರ್ವಾದ ಆಗೋದಿಲ್ಲ. ನಿಜವಾಗಿ ಪಾಂಡುರಂಗನ ಆಶೀರ್ವಾದ, ಲದ್ದಿ ಸೋಮಣ್ಣನ ಆಶೀರ್ವಾದ ಆಗಬೇಕಾದ್ರೆ ಶ್ರದ್ಧೆ ಮತ್ತು ಏಕಚಿತ್ತದಿಂದ ಸದಾಕಾಲ ಆತನ ನಾಮಸ್ಮರಣೆಯನ್ನು ಯಾರು ಮಾಡ್ತಾ ಇದ್ದೀರಲ್ಲ ಅವರಿಗೆ ಮಾತ್ರ ಆತನ ಆಶೀರ್ವಾದ ಆಗ್ತಾ ಇದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಅಷ್ಟಾದಶ ಪುರಾಣೇಶು ವ್ಯಾಸಸ್ಯ ವಚನದ್ವಯಂ ಪರೋಪಕಾರ ಪುಣ್ಯಾಯ ಪಾಪಾಯ ಪರಪೀಡನಂ. ಜಗತ್ತಿನಲ್ಲಿ ಹುಟ್ಟಿ ಬಂದ ಮೇಲೆ ಪುಣ್ಯ ಅಂದ್ರೇನು, ಪಾಪ ಅಂದ್ರೆ ಎರಡು ತಿಳ್ಕೊಂಡ್ರೆ ಸಾಕು. ಪುಣ್ಯ ಅಂದರೆ ಯಾವುದಕ್ಕೆ ಕರಿತಾ ಇದ್ದಾರೆ ಅಂದ್ರೆ, ನೀವೆಲ್ಲರೂ ಕೂಡ್ಕೊಂಡು ಅಖಂಡ ಹರಿನಾಮ ಸಪ್ತಾಹದ ಕಾರ್ಯಕ್ರಮ ಮಾಡಿ ಸತ್ಕೀರ್ತನೆಯಲ್ಲಿ ನೀವೆಲ್ಲ ಭಾಗವಹಿಸಿ ಸಂತರ ನುಡಿಗಳನ್ನು ಕೇಳ್ತಾ ಇದ್ದೀರಲ್ಲ, ಇದೇ ಪುಣ್ಯದ ಕೆಲಸ, ಇದೇ ಪುಣ್ಯದ ಕೆಲಸ. ಪಾಪದ ಕಾರ್ಯ ಯಾವುದಂದ್ರೆ, ಪೇಡ್ ತೋಡೋ ಪಹಾಡ್ ತೋಡೋ ಮಗರ ಕಿಸಿಕ ದಿಲ್ಲ ತೋಡೋ. ಇನ್ನೊಬ್ಬರ ಮನವನ್ನು ನೆನೆಸಲಾರದೆ ಪರೋಪಕಾರ ದೃಷ್ಟಿಯಿಂದ ಸದಾಕಾಲ ತ್ಯಾಗಿಯಾಗಿ ಯಾರು ಬಾಳ್ತಾ ಇದ್ದಾರಲ್ಲ, ಪರೋಪಕಾರಕ್ಕಾಗಿ ಇನ್ನೊಬ್ಬರಿಗೆ ಯಾರು ಸಹಾಯ ಮಾಡ್ತಾ ಇದ್ದಾರಲ್ಲ, ಅದೇ ಪರೋಪಕಾರ ಕಾರ್ಯ. ಇವತ್ತು ಪ್ರತಿ ದಿವಸ 7 ದಿನಗಳ ಪರ್ಯಂತರವಾಗಿ ಬೆಳಗ್ಗೆ ಪ್ರಸಾದ, ಮಧ್ಯಾಹ್ನ ಪ್ರಸಾದ, ಸಾಯಂಕಾಲ ಪ್ರಸಾದ. ಯಾಕೆಂದ್ರೆ ಲಾದಾ ಗ್ರಾಮದಾಗ ಅಖಂಡ ನಾಮ ಹರಿನಾಮ ಸಪ್ತಾಹದಾಗ ಯಾರು ಮನೆಯಾಗ ಅಡುಗೆ ಮಾಡೋದು, ಎಲ್ಲರೂ ಸಾಮೂಹಿಕವಾಗಿ ಊಟ ಮಾಡ್ತೀರಿ. ಇಲ್ಲಿ ಮಾಡ್ತಕ್ಕಂಥದ್ದು ಇದು ಕೇವಲ ಊಟ ಅಲ್ಲ, ಮನೆಯಾಗ ಮಾಡುವುದು ಊಟ. ಆದರೆ ಇಲ್ಲಿ ಮಾಡ್ತಕ್ಕಂಥ ಪ್ರಸಾದ ಅದು ಶ್ರೀಹರಿಯ ಪ್ರಸಾದ, ಶ್ರೀಹರಿಯ ಪ್ರಸಾದ. ಸಹನಾವವತು ಸಹನೌ ಭುನಕ್ತು ಸಹವೀರಂಕರವಾವಹೈ ತೇಜಸ್ವಿ ನಾವಧೀತಮಸ್ತು ಮಾವಿದ್ವಿಷಾವಹೈ ಎನ್ನುವ ತತ್ವದಂತೆ ನಾವೆಲ್ಲರೂ ಪರಮಾತ್ಮನ ಮಕ್ಕಳು ಎನ್ನುವ ಸದ್ಭಾವನೆಯನ್ನಿಟ್ಕೊಂಡು ಪ್ರಸಾದವನ್ನು ಪಡೆದಿದ್ದೀರಿ ಅಂದ ಮೇಲೆ ನೀವು ಮಾಡಿರ್ತಕ್ಕಂಥ ಈ ಪುಣ್ಯದ ಕೆಲಸ, ಈ ಕಳಸಾರೋಹಣದ ಕಾರ್ಯಕ್ರಮ, ಲದ್ದಾ ಸೋಮೇಶ್ವರರ ಆಶೀರ್ವಾದ 1 ವರ್ಷ 1 ತಿಂಗಳಲ್ಲ, 5 ವರ್ಷ ಅಲ್ಲ, ಜೀವನದ ಕೊನೆಯ ಪರ್ಯಂತರವಾಗಿ ಆತನ ಆಶೀರ್ವಾದ ನಿಮ್ಮ ಮೇಲೆ ಇರ್ತಾ ಇದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ನಿಮ್ಮೆಲ್ಲರಿಗೂ ಕೂಡ ಸದಾಕಾಲ ಪೂಜ್ಯರ ಆಶೀರ್ವಾದವನ್ನು ಮಾಡ್ತಾರೆ. ಲಾದಾ ಸೋಮೇಶ್ವರನ ಆಶೀರ್ವಾದ ಸದಾಕಾಲ ನಿಮ್ಮ ಮೇಲೆ ಇರಲಿ ಅಂತ ಶುಭ ಹಾರೈಸಿ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ನಾವು ಶ್ರೀ ಸೋಮೇಶ್ವರ ದೇವಸ್ಥಾನದ ಕಳಸಾರೋಹಣಕ್ಕಾಗಿ सद्गमया तव सोमा ज्योति
ಜ್ಯೋತಿರ್ಗಮಯ ಮೃತ್ಯೋರ್ಮ ಮೃತಂಗಮಯ ಓಂ ಶಾಂತಿ ಶಾಂತಿ ಶಾಂತಿ. ದೀಪವು ನಿನ್ನದೇ ಗಾಳಿಯು ನಿನ್ನದೇ, ದೀಪವು ನಿನ್ನದೇ ಗಾಳಿಯು ನಿನ್ನದೇ, ಆರದಿರಲಿ ಬೆಳಕು. ಹಡಗು ನಿನ್ನದೇ ಕಡಲು ನಿನ್ನದೇ, ಹಡಗು ನಿನ್ನದೇ ಕಡಲು ನಿನ್ನದೇ, ಮುಳುಗದಿರಲಿ ಬದುಕು. ಜ್ಯೋತಿ ಬೆಳಗಿಸುವ ತಮ್ಮ ಅಮೃತಹಸ್ತದಿಂದ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ನೆರವೇರಿಸುತ್ತಿರುವ ಪರಮ ಪೂಜ್ಯರಿಗೂ ಹಾಗೂ ಅತಿಥಿ ಗಣ್ಯರಿಗೆ ಹಾರಕುಡದ ಸುರೇಶ್ವರ ಮಹಾರಾಜ್ ಕಿ ಜಯ. ನಾದಾದ ಸೋಮಶೇಖರ ಶಿವಾಜ ಮಹಾರಾಜ್ ಕಿ ಜಯ. ನಮಃ ಓಂ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ತುಂಬ ಹೃದಯದ ಧನ್ಯವಾದಗಳು. ಇವಾಗ ಭಕ್ತಿಯ ಗೌರವ ಸಮರ್ಪಣೆ. ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಶ್ರೀ ಹಾರಕೂಡ SRIHARKOOD ಎಂದು ಟೈಪ್ ಮಾಡಿ. ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲನ್ನು ಒತ್ತಿರಿ.